ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ. ಸೆಪ್ಟೆಂಬರ್ 22 ಸೋಮವಾರದಿಂದ ಅಕ್ಟೋಬರ್ 2ರವರೆಗೆ 11 ದಿನಗಳ ಕಾಲ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿಯು ವಿಜೃಂಭಣೆಯಿಂದ ಆಚರಣೆ. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರಗಳು ನೆರವೇರಲಿದ್ದು, ಅದರ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಅಧ್ಯಕ್ಷರಾದ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್ ಮಾತನಾಡಿ, ನವರಾತ್ರಿಯ ಪ್ರಯುಕ್ತ ಅಮ್ಮನವರಿಗೆ ಸೆಪ್ಟೆಂಬರ್ 22 ಸೋಮವಾರದಿಂದ ಅಕ್ಟೋಬರ್ 2ರವರೆಗೆ ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳು, ಸಂಜೆ ಮಹಾಮಂಗಳಾರತಿಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರಸಾದ ವಿನಿಯೋಗ ನಡೆಯಲಿದೆ. ಸರ್ವರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಹಾಗೂ ಮುಖ್ಯವಾಗಿ ನವರಾತ್ರಿಯ ವಿಶೇಷ ದಿನಗಳಲ್ಲಿ ಪ್ರಮುಖವಾಗಿ ತಾಯಿಗೆ ಸರಸ್ವತಿ ಅಲಂಕಾರದೊಂದಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ, ಪಂಜುರ್ಲಿ ದೈವ ಅಲಂಕಾರ, ನಾಗಕನ್ನಿಕಾ ಅಲಂಕಾರ, ಚಾಮುಂಡೇಶ್ವರಿ ಅಲಂಕಾರ ಮಾಡಲಿದ್ದು ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಅಂತ ತಿಳಿಸಿದರು. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕರು ಪಿ ಗಂಗಾಧರಪ್ಪ ಮಾತನಾಡಿ, ಅಮ್ಮನವರ ಆಶೀರ್ವಾದ ಪಡೆಯಲು ಪಕ್ಕದ ರಾಜ್ಯ ಜಿಲ್ಲೆಗಳಿಂದ ಪ್ರತಿದಿನ ದರ್ಶನಕ್ಕೆ ಆಗಮಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ. ಶ್ರೀ ಚೌಡೇಶ್ವರಿ ಸಮುದಾಯ ಭವನ ನಿರ್ಮಾಣ ಮಾಡುತ್ತಿದ್ದು ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ. ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಎಸ್ಆರ್ ಮುನಿರಾಜು, ಶ್ರೀರಾಮಯ್ಯ, ಹನುಮಂತಪ್ಪ, ಗೋಪಿ, ಜಯರಾಮ್, ತೇಜು, ಮುನಿಸ್ವಾಮಿ, ರಂಗನಾಥ, ಹೇಮಂತ್, ಮಂಜುನಾಥ್ ಹಾಗೂ ಪ್ರಧಾನ ಅರ್ಚಕರು ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಎಲ್ಲರೂ ಸೇವೆಯಲ್ಲೂ ಇದೆ, ಮಹಾ ಸೇವೆ ಇದೆ. ಆನ್ಲೈನ್ ಕೆಲ ತೊಟ್ಟು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಮುನ್ಸಿಪಾಲಿಂದ ಎಸ್ರಾಮಯ್ಯನವರಿದ್ದರು, ಆವಾಗ ಕೊಟ್ಟಿರ್ತಕ್ಕಂಥ ಒಂದು ಸೈಡ್ ಅದನ್ನು ಯಾವತ್ತೂ ಅವ್ರು ಮರೆಯೋಕ್ಕಾಗಲ್ಲ. ಅದು ಇಲ್ಲ, ಅದು ಕೂಡ ಅವನ್ನ ನಮ್ಗೆ ಜ್ಞಾಪಕ ಮಾಡಬೇಕಾದ್ರೆ ನಮಗೆ ಕರ್ತವ್ಯ ಇದೆ. ಕೊಟ್ಟ ಮೇಲೆ ಸಣ್ಣದಾಗಿ ಪ್ರಾರಂಭ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಗೋದಾಕಾರ ಏನಿಲ್ಲ, ಸೈಟ್ ಚಿಕ್ಕದೆ. ಈಗ ಸೈಟ್ ಚಿಕ್ಕದು ಅನಿಸ್ತಾ ಇದೆ, ಆವಾಗ ಚಿಕ್ಕದು ಅನಿಸ್ಲಿಲ್ಲ. ಅನ್ನೋದು ಈಗ ಜನ ಬರ್ತಾ 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 ಭಾಳ ಚಿಕ್ಕದಾಯಿತು ಅನಿಸುತ್ತೆ. ಅಷ್ಟು ಜನ, ಅಷ್ಟು ಭಕ್ತರನ್ನ ಇವರು ಅವ್ರ ಕಡೆಯಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಮಂಗಳವಾರ ಇದು ವಿಶೇಷವಾದ ಸೇಲಂ ಹೂವಿನ ಅಲಂಕಾರ ಲಕ್ಷ್ಮೀಕಾಂತಮ್ಮನವರು ಅವರ ಕುಟುಂಬದವರು ಎಲ್ಲರೂ ಕೃಷ್ಣನವರು ಎಲ್ಲರೂ ಮಾಡಿಸ್ತಾರೆ. ಫಸ್ಟ್ ದಿವಸ ನಮ್ಮ ಚೌಡೇಶ್ವರಿ ಸಮಿತಿಯ ಒಂದು ಪೂಜೆ ಇರುತ್ತೆ. ಹೆಣ್ಮಕ್ಳು ಎಲ್ಲರೂ ಸೇರಿ ಆ ಒಂದು ಸೇವೆಯನ್ನು ಮಾಡ್ತಾರೆ. ಮತ್ತೆ ತರಕಾರಿ ಅಲಂಕಾರ ಅದು ಕೂಡ ಬಹಳ ವಿಶೇಷವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆನಂದವಾಗಿರ್ತಕ್ಕಂಥ ಒಂದು ತರಕಾರಿ ಅವತ್ತು ಎಸ್ ಪಿ ಮುನ್ರಾಜ್ ಅವರು, ಸಾವಕನಹಳ್ಳಿ ಅವರು, ಅವ್ರದ್ದು